ಕೆಲವೊಂದಿಷ್ಟು ಕಥೆಗಳು ತುಂಬ ಜಾಸ್ತಿನೇ ಕಾಡ್ತವೆ. ಆ ರೀತಿ ಮನಸ್ಸಿನಲ್ಲಿ ಉಳಿದು ಕಾಡುವಂಥ ಸಿನಿಮಾಗಳನ್ನು ನೀವು ನೋಡಲೇಬೇಕು ಅಂತ ಟಾಪ್ 5ನಲ್ಲಿ ಲೀಸ್ಟ್ ಮಾಡಿ ಇಟ್ಟಿದ್ದೀನಿ, ವಿಚ್ ಅವೈಲೇಬಲ್ಸ್ ಆನ್ OTT. ಬನ್ನಿ ನೋಡೋಣ. ಎಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಮಾ ವಿತ್ ಮಂಜು. ಝೋನಿ ಇದು ನಮ್ಮ ಕನ್ನಡ ಸಿನಿಮಾ. ಪೃಥ್ವಿ ಅಂಬರ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡ ಚಿತ್ರ. ಒಂದು ಕೆಫೆ ನಡೆಸುತ್ತಿರುವ ಹೀರೋಗೆ ಮಲ್ಟಿಪಲ್ ಡಿಸಾರ್ಡರ್ ಇರೋ ಹುಡುಗಿ ಮೇಲೆ ಲವ್ ಆಗುತ್ತೆ. ಸಾಮಾನ್ಯವಾಗಿ ಮಲ್ಟಿಪಲ್ ಡಿಸಾರ್ಡರ್ ಬೇಸ್ ಮೇಲೆ ಹಾರರ್ ಮೂವಿ ಅಥವಾ ಸಸ್ಪೆನ್ಸ್ ಮಿಸ್ಟರಿ ಮೂವೀಸ್ನಲ್ಲಿ ನೋಡಿರ್ತೀರ. ಆದರೆ ಮಲ್ಟಿಪಲ್ ಡಿಸಾರ್ಡರ್ ಮೇಲೆ ಒಂದು ಲವ್ ಸ್ಟೋರಿನೂ ಹೇಳ್ಬೋದು ಅನ್ನೋದೇ ಈ ಸಿನಿಮಾದ ವಿಶೇಷ. ಒಂದು ಮಸ್ಟ್ ವಾಚ್ ಸಿನಿಮಾ ಇದು. ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಸಿಗುತ್ತೆ, ಸಾಧ್ಯ ಆದರೆ ನೋಡಿ. ಬ್ರಹ್ಮಯುಗಂ ಇದು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಸಖತ್ ಸುದ್ದು ಮಾಡಿದ ಚಿತ್ರ. ಒಂದು ಹಾರರ್ ಝೋನರ್ ನೀವು ಇಷ್ಟಪಡೋರಾಗಿದ್ದರೆ ಈ ಸಿನಿಮಾನ ಮಿಸ್ ಮಾಡ್ಕೊಳ್ದೆ ನೋಡಿ. ಒಬ್ಬ ವ್ಯಕ್ತಿ ದಾರಿ ಗೊತ್ತಾಗದೆ ಕಾಡಿನಲ್ಲಿ ಸಿಕ್ಕಾಕೊಳ್ತಾನೆ. ದಾರಿ ಹುಡುಕ್ತಾ ಬಂದ ಅವನು ಒಂದು ಪುರಾತನ ಕಾಲದ ಮನೆಯಲ್ಲಿ ಟ್ರ್ಯಾಪ್ ಆಗ್ತಾನೆ. ಆ ಮನೆಯಲ್ಲಿ ಏನಾಗುತ್ತೆ, ಅಲ್ಲಿ ಇರುವ ರಹಸ್ಯ ಏನು, ಆ ಟ್ರ್ಯಾಪ್ ಇಂದ ಹೊರಗೆ ಬರ್ತಾನೋ ಇಲ್ವೋ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಸಿನಿಮಾ ಮುಗಿಯೋವರೆಗೂ ಉಸಿರು ಬಿಗಿಯೋ ಮಾಡುತ್ತೆ. ನೀವು ಸಿನಿಮಾ ನೋಡಿದ ಮೇಲೆ ನಾನು ಗ್ಯಾರಂಟಿ ಕೊಡ್ತೀನಿ, ಸಿನಿಮಾ ನೀವು ಕಣ್ಮುಚ್ಚಿದಾಗಲೆಲ್ಲ ಕಾಡುತ್ತೆ. ಒಂದ್ಸಾರಿ ಟ್ರೈ ಮಾಡಿ. ಸಿನಿಮಾ ಸೋನಿ ಲೈವ್ ನಲ್ಲಿ ಅವೈಲೇಬಲ್ ಇದೆ. ಗಾಮಿ ಇದು ತೆಲುಗು ಸಿನಿಮಾ. ಒಬ್ಬ ಅಗೋರಿಗೆ ಒಂದು ಶಾಪ ಇರುತ್ತೆ. ಮನುಷ್ಯರನ್ನು ಮುಟ್ಟಿದ್ರೆ ಆತನಿಗೆ ವಿಚಿತ್ರ ಅನುಭವ ಆಗ್ತಾ ಇರುತ್ತೆ. ಆ ಶಾಪದಿಂದ ಮುಕ್ತ ಆಗಲು ಅವನು ಕೈಲಾಸದಲ್ಲಿ ಇರುವ ಒಂದು ಸಂಜೀವಿನಿಯನ್ನು ಮುಟ್ಟಬೇಕಾಗಿರುತ್ತೆ. ಅದನ್ನು ಪಡ್ಕೊತಾನೋ ಇಲ್ವೋ, ನಿಜವಾಗ್ಲೂ ಅವನಿಗೆ ಇರೋದು ಶಾಪನೋ ಅಥವಾ ಬೇರೆ ಏನೋ ಇರುತ್ತೋ ಅನ್ನೋದನ್ನೆಲ್ಲ ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾದಲ್ಲಿ ಪಾರ್ಲರ್ ಆಗಿ 3 ಕತೆ ನಡೀತವೆ. ಎಲ್ಲ ಒಂದಕ್ಕೆ ಕನೆಕ್ಟ್ ಆಗ್ತವೆ. ಆ ಕನೆಕ್ಟ್ ಪಾಯಿಂಟ್ ಏನು ಅನ್ನೋ ಕುತೂಹಲ ನಿಮ್ಮಲ್ಲಿದ್ದರೆ ಮೂವಿ ZEE5ನಲ್ಲಿ ಅವೈಲೇಬಲ್ ಇದೆ. ಅಬ್ರಹಂ ಆಜ್ಲರ್ ಇದು ಮಲಯಾಳಂ ಇಂಡಸ್ಟ್ರಿಯಿಂದ ಬಂದ ಮತ್ತೊಂದು ಸಿನಿಮಾ ಶುರುವಿನಿಂದ ಕೊನೆವರೆಗೂ ರೋಮಾಂಚನಕಾರಿಯಾಗಿದೆ. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಝೋನರ್ ಸಿನಿಮಾ. ಕುಟುಂಬನ ಕಳ್ಕೊಂಡು ಡಿಪ್ರೆಷನ್ನಲ್ಲಿ ಇರುವ ರಿಟೈರ್ಡ್ ಪೊಲೀಸ್ ಆಫೀಸರ್ ಒಬ್ಬ ಸೀರಿಯಲ್ ಕಿಲ್ಲರ್ನ ಹೇಗೆ ಹಿಡಿತಾನೆ ಅನ್ನೋದೇ ಸಿನಿಮಾ. ಆ ಸೀರಿಯಲ್ ಕಿಲ್ಲರ್ ಯಾರು, ಅವನು ಹೇಗೆ ಸಾಯಿಸ್ತಾನೆ, ಯಾಕೆ ಸಾಯಿಸ್ತಾನೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಸಿನಿಮಾ ನೋಡಿ. ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಸಿನಿಮಾ ಅವೈಲೇಬಲ್ ಇದೆ. ಭಕ್ಷಕ್ ಇದು ಒಂದು ಬಾಲಿವುಡ್ ಸಿನಿಮಾ. ಭೂಮಿ ಬೆಂಡೇಕರ್ ಅವರು ಪ್ರಮುಖ ಭೂಮಿಕೆಯಲ್ಲಿ ಕಾಣಿಸಿಕೊಂಡ ಸಿನಿಮಾ. ಒಬ್ಬ ಜರ್ನಲಿಸ್ಟ್ ಯಾವ ರೀತಿಯಲ್ಲಿ ಚಿಕ್ಕ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಡೆಯುತ್ತಿದ್ದ ದೌರ್ಜನ್ಯವನ್ನು ಬಯಲಿಗೆ ಎಳೆಯುವುದಕ್ಕೆ ಪ್ರಯತ್ನ ಪಡ್ತಾಳೆ ಅನ್ನೋದೇ ಸಿನಿಮಾ. ಈ ರೀತಿಯ ಕಂಟೆಂಟ್ ಓರಿಯೆಂಟೆಡ್ ಚಿತ್ರಗಳು ಬಾಲಿವುಡ್ನಲ್ಲಿ ಮೆಚ್ಚುಗೆ ಪಡೆದುಕೊಳ್ಳೋದು ತೀರಾ ಕಡಿಮೆ. ಆದರೆ ಈ ಸಿನಿಮಾ ಅದಕ್ಕೆ ವಿಭಿನ್ನವಾಗಿದೆ. ಈ ಸಿನಿಮಾನ ನೀವು ನೆಟ್ಫ್ಲಿಕ್ಸ್ನಲ್ಲಿ ನೋಡ್ಬೋದು. ಸೊ ಇದಿಷ್ಟು ರೀಸೆಂಟಾಗಿ ರಿಲೀಸ್ ಆಗಿ ಒಂದೊಳ್ಳೆ ರೇಟಿಂಗ್ನೊಂದಿಗೆ ಕಾಣಿಸಿಕೊಂಡ ಚಿತ್ರಗಳು. ಇದೇ ಥರ ಒಳ್ಳೊಳ್ಳೆ ಮೂವಿ ಸಜೆಸ್ಟ್ ಮಾಡಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.